ಜಯಂತಿಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಮತ್ತೆ ವಿವಾದ ಭುಗಿಲೆದ್ದಿದೆ. ಗುಹೆಯಲ್ಲಿರುವಂತಹ ಗೌರಿಗಳ ಮೇಲೆ ಕುಂಕುಮ ಹಚ್ಚಿದ್ರ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯ ವಿವಾದಿತ ಗುಹೆ ಇದು. ಇಲ್ಲಿ ಈಗ ಸದ್ಯಕ್ಕೆ ಗುಹೆಯಲ್ಲಿರುವಂತಹ ಗೌರಿಗಳ ಮೇಲೆ ಕುಂಕುಮವನ್ನ ಹಚ್ಚಲಾಗಿದೆ ಅಂತ ಹೇಳಿ ಈಗ ಕೆಲವೊಂದಷ್ಟು ಮುಸ್ಲಿಮರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಕುಂಕುಮ ಹಚ್ಚಿದ್ದಾರೆ ಅಂತ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಶಾಖಾದ್ರಿ ಕುಟುಂಬದಿಂದ ದರ್ಗಾ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆರೋಪ ಬೆನ್ನಲ್ಲೇ ಹಿಂದೂ ಮುಖಂಡರ ಸಭೆಯನ್ನ ಕರೆದಿದೆ ಜಿಲ್ಲಾಡಳಿತ. ಕಳೆದ 25 ವರ್ಷಗಳಿಂದಲೂ ಕೂಡ ಈ ವಿವಾದ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಹಿಂದೂ ಮುಸ್ಲಿಂ ಭೂ ವಿವಾದ ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ ಮುನ್ನೆಲೆಗೆ ಬಂದಿತ್ತು. ಆಗ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಗೂ ಹೋಗಿ ಮುಸ್ಲಿಂ ಸಮುದಾಯದವರು ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ರು. ಅಲ್ಲಿ ಕುಂಕುಮ ಹಚ್ಚಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಖಾದ್ರಿ ನಾವು ಮೊಮ್ಮಕ್ಕಳು ವಂಶಸ್ಥರು ಅಂತ ಹೇಳ್ಕೊಂಡು ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಅಲ್ಲಿ ಬಂದು ಅರ್ಚಕರಿಗೆ ಧಮಕಿ ಹಾಕಿದ್ದಾರೆ, ಅವರಿಗೆ ಎದುರಿಸಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಅಲ್ಲಿ ಅರ್ಚಕರ ನೇಮಕ ಮಾಡಿರೋದು ಯಾವುದೇ ಸಂಘಟನೆ ಅಲ್ಲ, ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಅದು ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ಕಾರ ನೇಮಿಸಿರೋದು. ಹಾಗಾಗಿ ಅರ್ಚಕರನ್ನು ಪ್ರಶ್ನೆ ಮಾಡುವ ಅಥವಾ ಅರ್ಚಕರ ಜೊತೆ ಜಟಾಪಟಿ ಮಾಡುವ ಅವಶ್ಯಕತೆ ಯಾವುದೇ ವ್ಯಕ್ತಿಗಳಿಗಿಲ್ಲ. ಅಲ್ಲಿ ಕುಂಕುಮ ಹಚ್ಚಬೇಕೋ ಬೇಡವೋ ಅನ್ನೋದು ಅದು ಹಿಂದೂ ಧರ್ಮದಲ್ಲಿ ಏನು ಆಧಾರದಲ್ಲಿದೆಯೋ ಹಿಂದೂ ಧರ್ಮದ ಆಧಾರದ ಮೇಲೆ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ಗೋರಿಗೆ ಕುಂಕುಮ ಹಚ್ಚಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ದತ್ತಪೀಠದಲ್ಲಿ ಯಾವುದೇ ಇಸ್ಲಾಮಿನ ಕುರುಹುಗಳಿಲ್ಲ. ದಾದಾ ಅಯಾತ್ ಕಲಂದರಿಗೂ ದತ್ತಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತು ಕಮಾಲುದ್ದೀನ್ ಜಮಾಲುದ್ದೀನ್ ಅನ್ನೋದು ಗೋರಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ, ಅವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತು ಅದಕ್ಕೋಸ್ಕರ ನಾವು ಯಾವುದೇ ಗೋರಿಗಳಿಗೆ ಅಲ್ಲಿ ಕುಂಕುಮ ಹಚ್ಚಿಲ್ಲ, ನಮ್ಮ ಅರ್ಚಕರು ಹಚ್ಚಿಲ್ಲ. ಮತ್ತು ಹಚ್ಚಬಾರ್ದು ಹಚ್ಚಬೇಕಾ ಅಂತಕ್ಕಂಥ ಕೇಳ್ತಕ್ಕಂಥ ಅಧಿಕಾರ ಯಾವುದೇ ಮುಸ್ಲಿಂ ಕಿಡಿಗೇಡಿಗಳಿಗಿಲ್ಲ, ಯಾವುದೇ ವ್ಯಕ್ತಿಗಳಿಗಿಲ್ಲ. ಅದು ನಮ್ಮ ಧರ್ಮದಲ್ಲಿದೆ. ಮುಜರಾಯಿ ಇಲಾಖೆಯನ್ನು ಅವ್ರು ಪ್ರಶ್ನೆ ಮಾಡಬೇಕು ಅಥವಾ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಕೋರ್ಟಿಗೆ ಹೋಗಬೇಕು. ಆದರೆ ಈ ರೀತಿ ಅರ್ಚಕರನ್ನು ಎದುರಿಸೋದು ಅಥವಾ ಅರ್ಚಕರ ಜೊತೆ ಜಟಾಪಟಿ ಮಾಡೋದು ಇದು ಸರಿಯಲ್ಲ. ಮತ್ತು ಅಲ್ಲಿ ಇಸ್ಲಾಮಿನ ಯಾವುದೇ ಕುರುಹುಗಳಿಲ್ಲ. ಮುಂದಿನ ಕೇಸನ್ನು ದಾಖಲು ಮಾಡಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. ಅದೇ ರೀತಿ ಅರ್ಚಕರನ್ನು ಕಾಪಾಡ್ತಕ್ಕಂಥ ಕೆಲಸ ಅದು ಸರ್ಕಾರದ ಹೊಣೆ.